ಮಂಡ್ಯದ ಮಿಮ್ಸ್ ಆಸ್ಪತ್ರೆ ವೈದ್ಯರ ಎಡವಟ್ಟಿಗೆ 7 ವರ್ಷದ ಬಾಲಕಿ ಸಾವನ್ನಪ್ಪಿದ್ದಾಳೆ. ಕಾಲಿನ ಗಾಯಕ್ಕಾಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದ ಬಾಲಕಿ ಸಾನ್ವಿ ಶಸ್ತ್ರಚಿಕಿತ್ಸೆ ಬಳಿಕ ಮೃತಪಟ್ಟಿದ್ದಾಳೆ. ಸದ್ಯ ಸಾನ್ವಿ ಸಾವಿಗೆ ವೈದ್ಯರ ನಿರ್ಲಕ್ಷ್ಯನೇ ಕಾರಣ ಅಂತ ಆರೋಪಿಸಿ ಆಸ್ಪತ್ರೆ ಮುಂದೆ ಕುಟುಂಬಸ್ಥರು ಹೋರಾಟ ನಡೆಸ್ತಾ ಇದ್ದಾರೆ. ಮಗು ಸಾವಿಗೆ ನ್ಯಾಯ ಒದಗಿಸುವಂತೆ ಪೋಷಕರು, ಹೋರಾಟಗಾರರು ಆಗ್ರಹಿಸಿದ್ದಾರೆ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ, ಎಸ್ಸಿ ಶಿವಮೂರ್ತಿ, ಮಿಮ್ಸ್ ನಿರ್ದೇಶಕ ನರಸಿಂಹಮೂರ್ತಿ ಆಗಮಿಸಿ ಪ್ರತಿಭಟನಾಕಾರರ ಜೊತೆ ಮಾತುಕತೆ ನಡೆಸಿದರು. ಬಳಿಕ ಮಾತನಾಡಿದ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ, ವೈದ್ಯರ ನಿರ್ಲಕ್ಷ್ಯದ ಬಗ್ಗೆ ತನಿಖೆ ಮಾಡಲಾಗುತ್ತೆ, ಚಿಕಿತ್ಸೆಗೆ ಏನೆಲ್ಲ ಔಷಧಿ ನೀಡಲಾಗಿದೆ, ಸಾವಿಗೆ ಕಾರಣ ಏನು ಅನ್ನೋದರ ಬಗ್ಗೆ ತನಿಖೆಯನ್ನ ಮಾಡಲಾಗುತ್ತೆ, ಮರಣೋತ್ತರ ಪರೀಕ್ಷೆ ನಡೆಸಿ ಮುಂದಿನ ತನಿಖೆ ಕೈಗೊಳ್ಳುತ್ತೀವಿ ಅಂತ ಹೇಳಿದರು. ನಿನ್ನೆ ಮಗುವಿಗೆ ಸ್ವಲ್ಪ ಸೀರಿಯಸ್ ಆಗಿ ಸಂಜೆ ಹೊತ್ತು ICUಗೆ ಶಿಫ್ಟ್ ಮಾಡಿ ಅಲ್ಲಿ ರಾತ್ರಿ ಹೊತ್ತು ಮಗುವಿಗೆ ಒಂದು ಸಾವಾಗಿದೆ. ಈ ಒಂದು ಸಂಬಂಧಪಟ್ಟಂತೆ ಪೋಷಕರು ಈ ಮಗುವಿಗೆ ವೈದ್ಯರ ಒಂದು ನಿರ್ಲಕ್ಷ್ಯದಿಂದ ಒಂದು ಸಾವಾಗಿದೆ, ಸರಿಯಾದ ರೀತಿಯಿಂದ ಚಿಕಿತ್ಸೆ ಕೊಟ್ಟಿಲ್ಲ, ಸ್ಪಂದನೆ ಮಾಡಿಲ್ಲ. ಹೀಗಾಗಿ ನಮಗೆ ಅವರ ಮೇಲೆ ಒಂದು ದೂರಿದೆ ಅಂಥೇಳಿ ನಿನ್ನೆ ರಾತ್ರಿ ಸಹಿತ ಪೋಷಕರು ನಮಗೆ ತಿಳಿಸಿದರು. ಮತ್ತು ಇವತ್ತು ಬೆಳಗ್ಗೆ ಸಹಿತ ಹಲವಾರು ಸಂಘಟನೆಯವರು ಸಹಿತ ಮತ್ತು ಮಗುವಿನ ಪೋಷಕರು ಎಲ್ಲ ಸೇರಿ ಈ ಒಂದು ಮಿಮ್ಸ್ ಕಚೇರಿ ಮುಂದೆ ಪ್ರತಿಭಟನೆ ಸಹಿತ ಮಾಡಿದರು. ಈ ಹಿನ್ನೆಲೆಯಲ್ಲಿ ನಾನು ಸಹಿತ ಸ್ಥಳಕ್ಕೆ ಬಂದು ಮತ್ತು ಹಿರಿಯ ವೈದ್ಯಾಧಿಕಾರಿಗಳ ಜೊತೆ ಸಹಿತ ಮಾತಾಡಿದ್ದೀನಿ, ಮಾನ್ಯ ಜಿಲ್ಲಾಧಿಕಾರಿಗಳವ್ರ ಜೊತೆ ಸಹಿತ ಮಾತಾಡಿದ್ದೀವಿ. ಮಗುವಿಗೆ ಸಾವಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಎಲ್ಲ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ನಾವು ಮಾತಾಡಿದ್ದೀವಿ. ಈಗಾಗಲೇ ನಾವು ನಿರ್ಧರಿಸಿದಂತೆ ಮಗುವಿನ ಒಂದು ಪೋಸ್ಟ್ಮಾರ್ಟಮನ್ನು ಮೈಸೂರಿನ KR ಆಸ್ಪತ್ರೆಗೆ ಮಾಡಿ ಅಲ್ಲಿಂದ ಹೆಚ್ಚಿನ ವರದಿಯನ್ನು ಪಡಲಿಕ್ಕೆ ನಾವು ನಿರ್ಧಾರ ಮಾಡಿದ್ದೀವಿ. ಅವಳು ಅವಳ ಮಗಳು ನನಗೆ ಕಾಣಪ್ಪೋ, ನಾನು ಕಾಣಬೇಡಿ ಎತ್ತ ನನ್ನ ಮಕ್ಳು ಹಿಂಗಾದ್ವೋ. ಅಯ್ಯೋ ನಾನು ಗಳಗಳಿಗೆ ಫೋನ ಮಾಡಿದ್ರೆ ಅಯ್ಯೋ ಮಗ ಬಿಡಲ್ರು, ಬೇರೆ ಬೇರೆ ಕಡೆಯಿಂದ ಅದು ಯಾರ್ಯಾರ ಡಾಕ್ಟ್ರುಗಳು ಬಂದು ಸುತ್ತ. ಅಯ್ಯೋ ನನಗೆ ಹೇಳಲಿಲ್ಲ, ನಮ್ಮೂರವರು ಒಬ್ಬಣ್ಣ ಬಂದು ಅಯ್ಯೋ ಟ್ಯಾಪ ಬಂದದಂತೆ ರೆಡಿಯಾಗವ ನಿನ್ನೆ ಸೈನ ಮಾಡುವೆ ಅನಾರೋಗ್ಯ ಪೀಡಿತ ವೃದ್ಧೆಯನ್ನ ಗ್ರಾಮಸ್ಥರು ಡೋಲಿಯಲ್ಲಿ ಹೊತ್ಕೊಂಡು ಹೋಗಿರುವ ಘಟನೆ ಶಿವಮೊಗ್ಗದ ಹೊಸನಗರ ತಾಲೂಕಿನ ನಗರ ಸಮೀಪದ ಕಾಡಿಗೇರಿ ಗ್ರಾಮದಲ್ಲಿ ನಡೆದಿದೆ. ಸಮರ್ಪಕ ರಸ್ತೆ ಇರದ ಕಾರಣ 90 ವರ್ಷದ ಕಲ್ಯಾಣಮ್ಮ ಅವರನ್ನ ಡೋಲಿ ಮೂಲಕ 4-5 ಜನ ಹೊತ್ಕೊಂಡು ಹೋಗಿದ್ದಾರೆ, ಆಸ್ಪತ್ರೆಗೆ ಸೇರಿಸಿದ್ದಾರೆ. ಗ್ರಾಮಕ್ಕೆ ರಸ್ತೆ ವ್ಯವಸ್ಥೆ ಮಾಡುವಂತೆ ಹಲವು ಬಾರಿ ಹೇಳಿದ್ರು, ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ. ರಾಜಕಾರಣಿಗಳು ಕೂಡ ನಮ್ಮ ಸಮಸ್ಯೆ ಆಲಿಸುತ್ತಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆಟೋದಲ್ಲಿ ಪ್ರಾಣಿ ವಧೆಗೆ ತಂದಿದ್ದ ಜಲ್ಲಿಕಟ್ಟು ಹೋರಿಯನ್ನ ಹಿಡಿಯಲು ಹರಸಾಹಸ ಪಟ್ಟಿರುವ ಘಟನೆ ಬೆಂಗಳೂರಿನ ಚಾಮರಾಜಪೇಟೆಯ TR ಮಿಲ್ ಬಳಿ ನಡೆದಿದೆ. ಬಕ್ರೀದ್ ಹಬ್ಬಕ್ಕೆ ಆಟೋದಲ್ಲಿ ಹೋರಿ ತೆಗೆದುಕೊಂಡು ಹೋಗ್ತಾ ಇದ್ರು ಎಂಬ ಆರೋಪ ಕೇಳಿಬಂದಿದೆ. ಆಟೋದಿಂದ ಹೋರಿ ಕೆಳಗಿಳಿಸುವ ವೇಳೆ ಹೋರಿ ತಪ್ಪಿಸಿಕೊಂಡು ಹೋಗಿದೆ. ಹೋರಿ ಹಿಡಿಯುವ ವೇಳೆ ದಾರಿ ಹೋಕರಿಗೆ ಗುದ್ದಿದೆ. ಈ ಘಟನೆಯಲ್ಲಿ 6 ಜನರಿಗೆ ಗಾಯ ಆಗಿದ್ದು, ಹರಸಾಹಸ ಪಟ್ಟ ಸ್ಥಳೀಯ ಯುವಕರು ಹೋರಿ ಹಿಡಿದು ಕಟ್ಟಹಾಕಿದ್ದಾರೆ. ಕಾರಿನ ಗ್ಲಾಸ್ ಒಡೆದು ಖತರ್ನಾಕ್ ಖದೀಮರು 11.5 ಲಕ್ಷ ನಗದು ದೋಚಿ ಪರಾರಿಯಾಗಿರುವ ಘಟನೆ ನೆಲಮಂಗಲದ ಅಂಬೇಡ್ಕರ್ ಭವನದ ಮುಂದೆ ನಡೆದಿದೆ. ಅತೀಕ್ ರೆಹಮಾನ್ ಅನ್ನೋರು ಡಾಬಾಸ್ ಪೇಟೆಯಿಂದ ಹಣ ತೆಗೆದುಕೊಂಡು ಬಂದಿದ್ರು. ಈ ವೇಳೆ ಮಾರ್ಗ ಮಧ್ಯೆ ಕಾರ್ ನಿಲ್ಲಿಸಿ ಮಿಕ್ಸಿ ರಿಪೇರಿ ಮಾಡಿಸೋಕೆ ಹೋಗಿದ್ರು. ಬಳಿಕ ವಾಪಸ್ ಬಂದು ನೋಡಿದಾಗ ಕಾರ್ನಲ್ಲಿದ್ದ ಹಣ ಕಳವಾಗಿತ್ತು. ಸದ್ಯ ಖತರ್ನಾಕ್ ಕಳ್ಳರ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಆಟೋ ಡ್ರೈವರ್ಗೆ ಚಪ್ಪಲಿಯಿಂದ ಹೊಡೆದ ಪ್ರಕರಣ ಸಂಬಂಧಪಟ್ಟಂತೆ ಮಹಿಳೆಯನ್ನ ಬೆಳ್ಳಂದೂರು ಪೊಲೀಸ್ ಠಾಣೆಗೆ ಕರೆಸಿ ಪೊಲೀಸರು ಹೇಳಿಕೆ ಪಡೆದುಕೊಂಡಿದ್ದಾರೆ. ಬಿಹಾರ ಮೂಲದ ಪನ್ಪೂರಿ ಮಿಶ್ರಾ ಎಂಬಾಕೆ ಪತಿಯೊಂದಿಗೆ ಬೆಂಗಳೂರಲ್ಲಿ ವಾಸ ಆಗಿದ್ರು. ಗರ್ಭಿಣಿ ಆಗಿರುವ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಹೋಗಿ ವಾಪಸ್ ಬರುವಾಗ ಬೈಕ್ಗೆ ಆಟೋ ಡಿಕ್ಕಿಯಾಗಿದೆ. ಇದನ್ನ ಪ್ರಶ್ನಿಸಿದ್ದಕ್ಕೆ ಆಟೋ ಡ್ರೈವರ್ ಬೈದು ಹಲ್ಲೆಗೆ ಯತ್ನಿಸಿತ್ತು. ಅದಕ್ಕಾಗಿ ಕೋಪಗೊಂಡು ಚಪ್ಪಲಿಯಿಂದ ಹೊಡೆದೆ ಅಂತ ಮಹಿಳೆ ಹೇಳಿದ್ದಾಳೆ. ಸದ್ಯ ಹೇಳಿಕೆ ದಾಖಲಿಸಿಕೊಂಡು ಮಹಿಳೆಯನ್ನ ವಾಪಸ್ ಕಳಿಸಿದ್ದಾರೆ. ಬೆಳಗಾವಿಯಲ್ಲಿ ಅಪ್ರಾಪ್ತ ಬಾಲಕಿ ಅಪಹರಿಸಿ ಸಾಮೂಹಿಕ ಅತ್ಯಾಚಾರವನ್ನು ಎಸಗಲಾಗಿದೆ. ಬೆಳಗಾವಿಯ APMC ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. 6 ಜನ ಸೇರ್ಕೊಂಡು ಅಪ್ರಾಪ್ತ ಬಾಲಕಿ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿದ್ದಾರೆ ಅಂತ ಆರೋಪಿಸಲಾಗಿದೆ. ಬೆಳಗಾವಿ ತಾಲೂಕಿನ ಹೊರವಲಯದಲ್ಲಿರುವಂತಹ ಗುಡ್ಡಗಾಡಿನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ. ಆ ಬಳಿಕ ದೌರ್ಜನ್ಯದ ದೃಶ್ಯವನ್ನ ಸೆರೆ ಹಿಡಿದು ಬಾಲಕಿಗೆ ಬ್ಲಾಕ್ ಮೇಲ್ ಮಾಡಲಾಗಿದೆ. ಬಾಲಕಿಯ ಪೋಷಕರಿಗೆ ವಿಚಾರ ತಿಳಿತಾ ಇದ್ದಂತೆ ದೂರು ನೀಡಲಾಗಿದ್ದು, ದೂರಿನ ಅನ್ವಯ ಓರ್ವನನ್ನ ಅರೆಸ್ಟ್ ಮಾಡಲಾಗಿದ್ದು, ಉಳಿದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಇನ್ನು ಘಟನೆ ಬಗ್ಗೆ ಪೊಲೀಸ್ ಆಯುಕ್ತ ಭೂಷಣ್ ಬೋಸರೆ ಮಾಹಿತಿಯನ್ನು ಕೊಟ್ಟಿದ್ದಾರೆ.
ನಿರ್ಮಾಪಕ ಸೂರಪ್ಪ ಬಾಬು ವಿರುದ್ಧ ವಂಚನೆ ಕೇಸ್ ದಾಖಲಾಗಿದೆ. ಚಿತ್ರ ನಿರ್ಮಾಣಕ್ಕೆಂದು ಸಾಲ ಪಡೆದು ಮಹಿಳೆಯೊಬ್ಬರಿಗೆ ವಂಚನೆ ಮಾಡಿದ್ದಾರೆ ಅಂತ ಅಮೃತಹಳ್ಳಿ ಠಾಣೆಯಲ್ಲಿ ದೂರು ದಾಖಲಾಗಿದೆ. 2023ರಂದು ಮಹಿಳೆಗೆ ಪರಿಚಯವಾಗಿದ್ದ ಸೂರಪ್ಪ ಬಾಬು ಶಿವರಾಜ್ ಕುಮಾರ್ ಗಣೇಶ್ ಜೊತೆ ಫಿಲ್ಮ್ ಮಾಡ್ತಿದ್ದೀನಿ ಅಂತ ಹೇಳಿದ್ರಂತೆ. ಆ ಬಳಿಕ ನನಗೆ ಸಿನಿಮಾ ನಿರ್ಮಾಣಕ್ಕೆ ಸ್ವಲ್ಪ ಹಣ ಬೇಕಿತ್ತು ಅಂತ ಸಾಲ ಕೇಳಿದ್ರಂತೆ. ಹೀಗಾಗಿ ಹಂತ ಹಂತವಾಗಿ ಮಹಿಳೆ 92 ಲಕ್ಷ ರೂಪಾಯಿ ಸಾಲವಾಗಿ ಕೊಟ್ಟಿದ್ರು. ಆದರೆ ಕೆಲ ದಿನಗಳ ಕಾಲ ಸೂರಪ್ಪ ಬಾಬು ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ. ಈ ವೇಳೆ ವಿಚಾರಿಸಿದಾಗ ಸೂರಪ್ಪ ಬಾಬು ಶಿವರಾಜ್ ಕುಮಾರ್ ಜೊತೆ ಫಿಲ್ಮ್ ಮಾಡ್ತಾ ಇಲ್ಲ ಅನ್ನೋದು ಬೆಳಕಿಗೆ ಬಂದಿದೆ. ಹಣ ವಾಪಸ್ ಕೇಳಿದಾಗ ಕೇವಲ 25 ಲಕ್ಷ ವಾಪಸ್ ಕೊಟ್ಟಿದ್ದಾರೆ. ಉಳಿದ ಹಣ ಕೇಳಿದ್ರೆ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪಿಸಲಾಗಿದೆ. ಇನ್ನು ದೂರುದಾರೆ ಲಕ್ಷ್ಮಿ ಮಾಧ್ಯಮಗಳಿಗೆ ಮಾತನಾಡಿದ್ರು. ನಮ್ಮ ಗಂಡನ ಮೂಲಕ ನನಗೆ ಪರಿಚಯವಾಗಿದ್ರು. 2023 ನವೆಂಬರ್ನಲ್ಲಿ 25 ಲಕ್ಷ RTGS ಮಾಡಿದ್ವಿ, ಮತ್ತೆ 25 ಲಕ್ಷ ಹಣ ಪೇ ಮಾಡಿದ್ವಿ. ಹೀಗೆ ಹಂತ ಹಂತವಾಗಿ 92 ಲಕ್ಷ ಹಣ ಪಡೆದುಕೊಂಡ್ರು. ಬಳಿಕ ಮೂವಿ ಸ್ಟಾರ್ಟ್ ಮಾಡೋದು ನಿಲ್ಲಿಸಿ ಬೇರೆ ಮೂವಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಹೀಗಾಗಿ ದುಡ್ಡು ವಾಪಸ್ ಕೇಳಿದಾಗ 25 ಲಕ್ಷ ಕೊಟ್ಟರು. ಅದಾದ್ಮೇಲೆ ಫೋನ್ಗೆ ಸಿಕ್ಕಿಲ್ಲ, ಇನ್ನೂ 52 ಲಕ್ಷ ಬಾಕಿ ಬರೋದಿದೆ ಅಂತ ಮಹಿಳೆ ಲಕ್ಷ್ಮಿ ಆರೋಪಿಸಿದ್ದಾರೆ. ಅಕ್ರಮವಾಗಿ ಗಾಂಜಾ ಸಾಗಿಸುತ್ತಿದ್ದ ಆರೋಪಿಯನ್ನ ಜಿಗಣಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪಶ್ಚಿಮ ಬಂಗಾಳ ಮೂಲದ ಪ್ರೇಮ್ ಶರ್ಮಾನನ್ನ ಬಂಧಿಸಿ ಆರೋಪಿಯಿಂದ ಒಟ್ಟು 20 ಲಕ್ಷ ಮೌಲ್ಯದ 14 ಕೆಜಿ ಗಾಂಜಾವನ್ನ ಸೀಸ್ ಮಾಡಿಕೊಂಡಿದ್ದಾರೆ. ಒಡಿಶಾದಿಂದ ಬೆಂಗಳೂರಿಗೆ ಗಾಂಜಾ ಸಾಗಾಟದ ಬಗ್ಗೆ ಖಚಿತ ಮಾಹಿತಿ ಸಿಕ್ಕ ಹಿನ್ನೆಲೆ ಜಿಗಣಿ ಪೊಲೀಸರು ದಾಳಿ ನಡೆಸಿ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ಬಂದಿಲ್ಲ ಎಂಬ ವಿಚಾರದ ಬಗ್ಗೆ ಬೆಂಗಳೂರಲ್ಲಿ ಮಾತನಾಡಿದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್, 2 ತಿಂಗಳಿಂದ ಹಣ ಬಂದಿಲ್ಲ. ಮಾರ್ಚ್ ಇಯರ್ ಎಂಡ್ ಇರೋದ್ರಿಂದ ಸಮಸ್ಯೆ ಆಗಿದೆ. ಏಪ್ರಿಲ್ನಿಂದ ಬಂದಿಲ್ಲ ಅಂತಿದೆ. ಮಾರ್ಚ್ ತಿಂಗಳು ಹೆಚ್ಚು ಕಡಿಮೆ ಆಗಿದೆ ಅಷ್ಟೇ. ಯಥಾಪ್ರಕಾರವಾಗಿ ಹಣ ಖಾತೆಗಳಿಗೆ ಹೋಗುತ್ತದೆ ಅಂತ ಹೇಳಿದರು. ಈ ಬಾರಿಯ IPL ಫೈನಲ್ನಲ್ಲಿ RCB ಕಪ್ ಗೆಲ್ಲಲೆಂದು ಅಭಿಮಾನಿಗಳು ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ತುಮಕೂರು ಜಿಲ್ಲೆ ಮಿಡ್ಗೇಶಿ ಹೋಬಳಿಯ ಬ್ರಹ್ಮದೇವರನಹಳ್ಳಿಯಲ್ಲಿ ಓಬಳ ನರಸಿಂಹಸ್ವಾಮಿಯ ಮೆರವಣಿಗೆ ನಡೆಯಿತು. ಈ ವೇಳೆ ಗ್ರಾಮದ RCB ಅಭಿಮಾನಿ ಹರೀಶ್ ಎಂಬ ಯುವಕ RCB ಕಪ್ ಗೆಲ್ಲುವಂತೆ ಮಾಡಪ್ಪ ಎಂದು ದೇವರಿಗೆ ಹರಕೆ ಕಟ್ಟಿಕೊಂಡಿದ್ದಾರೆ. ತೆಂಗಿನಕಾಯಿ ಮೇಲೆ RCB ಅಂತ ಬರೆದು ಈಡುಗಾಯಿ ಹೊಡೆದಿದ್ದಾರೆ.